ಮತಗಳ್ಳತನದ ಆರೋಪವನ್ನು ರಾಹುಲ್ ಗಾಂಧಿಯವರು ಮುಂದುವರೆಸಿದ್ದಾರೆ. ಎಲೆಕ್ಷನ್ ಕಮಿಷನ್ ಬಿಜೆಪಿಯ ಜೊತೆ ಕೈ ಜೋಡಿಸಿ ಗೋಲ್ಮಾಲ್ ಮಾಡ್ತಾ ಇದೆ ಅನ್ನುವ ಆರೋಪ ಎರಡನೆಯ ಪತ್ರಿಕಾಗೋಷ್ಠಿಯಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನದ ಪ್ರಯತ್ನ ನಡೀತು ಅನ್ನುವ ಆರೋಪ ಮಾಡಿದ್ರು. ಸೊ ನಿಕೇತ್ ರಾಜ್ ಮೌರ್ಯ ಅವರೇ, ಪಕ್ಷ ಸ್ಪಷ್ಟವಾಗಿದೆಯಾ? ಅಧಿಕೃತ ಫಾರ್ಮ್ಯಾಟ್ನಲ್ಲಿ ನಾವು ಕಂಪ್ಲೇಂಟ್ ಕೊಡೋದಿಲ್ಲ, ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡ್ಕೊಂಡು ಹೋಗ್ತೀವಿ ಅಂತ. ಇಸ್ ದಿಸ್ ದ ಸ್ಟ್ರಾಟಜಿ? ಅಲ್ಲ, ನಾವು ಇವತ್ತು ನಮ್ಮ ಆರೋಪ ಮಾಡ್ತಾ ಇಲ್ಲ ಸರ್. ನಮ್ಮ ಹತ್ರ ಇರುವಂತ ದಾಖಲೆಗಳನ್ನ ನಾವು ಈ ದೇಶದ ಮಾಧ್ಯಮಗಳ ಮುಂದೆ ಇಡ್ತಾ ಇದ್ದೀವಿ, ಜನಸಾಮಾನ್ಯರ ಮುಂದೆ ಇಡ್ತಾ ಇದ್ದೀವಿ, ದೇಶದ ಪ್ರಜೆಗಳ ಮುಂದೆ ಇಡ್ತಾ ಇದ್ದೀವಿ. ಸೊ ನಾವು ನಮ್ಮ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ನೀವು ಏನು ಚುನಾವಣಾ ಸಂಸ್ಥೆಗಳಿದ್ದಾವೆ, ಅವರುಗಳು ಇದು ನಾವು ಕೇಳ್ತಿರುವಂತ ಪ್ರಶ್ನೆಗಳಿಗೆ ಉತ್ತರಿಸಬೇಕಿರೋದು ಅವ್ರ ಧರ್ಮ. ಅವರು ಉತ್ತರ ಕೊಟ್ಟಿದ್ದಾರೆ. ಇದೆಷ್ಟು ಬೇಸ್ಲೆಸ್ ಅಲಿಗೇಷನ್ ಅಂತ ಹೇಳಿದ್ರಪ್ಪ. ಅವ್ರು ಬೇಸ್ಲೆಸ್ ಎಲಿಗೇಷನ್ಸ್ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಬೇಸ್ಲೆಸ್ ಎಲಿಗೇಷನ್ಸ್ ಅಂತ ಹೇಳಿ ಯಾವ ಸಂಸ್ಥೆಗಳು ತನಿಖೆ ಮಾಡ್ತಿದ್ದಾಗ ಅವ್ರಿಗೆ ಹೇಳಬೇಕು. ಇದು ಒಂದು ಪಕ್ಷದ ಆರೋಪ ಅಲ್ಲ ಸರ್, ಇದನ್ನೇನು ನಾವೇ ಮಾಡ್ತಿದ್ದೀವಿ ಅಂತ ಅಲ್ಲ ಸರ್. ಇದು ಅಲ್ಲ, ಅವರು ಹೇಳಿದ್ರು ಬಿಜೆಪಿ ಅವರೇ ಫಸ್ಟ್ ಆರೋಪ ಮಾಡಿದ್ದು ಅಂತ. ಹೌದು, ನಿತಿನ್ ಗಡ್ಕರಿ ಅವ್ರದ್ದು ಬಹುಶಃ ಒಂದು ಇಂಟರ್ವ್ಯೂ ತಾವು ನೋಡಿದಿರಿ ಟಿವಿಲಿ. ಅವ್ರನ್ನ ಕೇಳ್ತಾರೆ, ಏನ್ ಸರ್ ಈ ಮತ ಚೋರಿ ಬಗ್ಗೆ ನೀವೇನ್ ಹೇಳ್ತೀರಾ? ಹೌದು, ನನ್ನ ಕ್ಷೇತ್ರದಲ್ಲೂ ಕೂಡ 3,40,000 ಓಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಅವರು ನನ್ನ ವೋಟರ್ಸು. ಪತ್ರಕರ್ತರು ಬಹಳ ಸೂಕ್ಷ್ಮ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ನಿಮ್ಮ ವಿರುದ್ಧ ಮೋದಿಯವರು ಇದು ಮಾಡಿ ನಿಮ್ಮನ್ನ ಸೋಲಿಸಬೇಕು ಅಂತ ಈತ ಪ್ರಯತ್ನ ಮಾಡಿದಾರ ಅನ್ನೋ ಥರ ಆ ಭಾವಾರ್ಥ ಬರೋ ರೀತಿಯ ಪ್ರಶ್ನೆ ಕೇಳಿದಾಗ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಕ್ಷೇತ್ರದಲ್ಲಿ ನನಗೆ ವೋಟ್ ಹಾಕುವಂಥ ಜನಗಳನ್ನೇ ನಾನು ಅಧ್ಯಯನ ನಡೆಸಿದ್ದೀನಿ. 3,40,000 ನನ್ನ ವೋಟರ್ಸನ್ನು ಡಿಲೀಟ್ ಮಾಡಿಸಿದ್ದಾರೆ ಅನ್ನುವಂಥ ಮಾತನ್ನ ಸ್ವತಃ ನಿತಿನ್ ಗಡ್ಕರಿ ಹೇಳಿದ್ದಾರೆ ಸರ್. ಒನ್ಸ್ ಅಪಾನ್ ಎ ಟೈಮ್ ಬಿಜೆಪಿಯ ಪ್ರೆಸಿಡೆಂಟ್ ಅವರು, ಕೇರಳದ ಬಿಜೆಪಿಯ ವೈಸ್ ಪ್ರೆಸಿಡೆಂಟ್ ಹೇಳ್ತಾರೆ, ಹೌದು ಬೇರೆ ಬೇರೆ ರಾಜ್ಯಗಳಿಂದ ಜನ ಬಂದು ವೋಟ್ ಹಾಕ್ತಾರೆ ನಮ್ಮ ಚುನಾವಣೆಗಳಲ್ಲಿ, ನಮ್ಮ ಗೆಲುವಿಗೆ ಸಹಕರಿಸ್ತಾರೆ ಅನ್ನುವಂಥ ಮಾತನ್ನ ಕೇರಳದ ಒಬ್ಬ ಬಿಜೆಪಿಯ ಉಪಾಧ್ಯಕ್ಷ ಹೇಳ್ತಾರೆ ಸರ್. ಈ ಆರೋಪಗಳು ಸಿಎಂ ಇಬ್ರಾಹಿಂ ಹೇಳಿದ್ರಿ, ನಾವು ಬಾದಾಮಿಯಲ್ಲಿ 3,000 ಓಟ್ ಖರೀದಿ ಮಾಡಿ ಸಿದ್ದರಾಮಯ್ಯನವ್ರನ್ನ ಗೆಲ್ಸಿದ್ವಿ. ಓಟ್ ಖರೀದಿ ಅಲ್ಲ ಸರ್, ಪರಮೇಶ್ವರ್ ಹೇಳಿ. ಪರಮೇಶ್ವರ್ ಹೇಳಿ, ಪರಮೇಶ್ವರ್ ಹೇಳಿ, ಸಿದ್ದರಾಮಯ್ಯನವರು ಹೇಳಿಲ್ಲ. ಸಿದ್ದರಾಮಯ್ಯನವರು ಹೇಳಿ, ಸಿದ್ದರಾಮಯ್ಯನವರು ಹೇಳಿ, ಸಿದ್ದರಾಮಯ್ಯನವರು ಹೇಳಿ. ಪರಮೇಶ್ವರ್ ಅವರು ಬ್ಯಾಲೆಟ್ ಪೇಪರ್ ಇದ್ದಾಗ ಹೆಂಗೆ ಎಲೆಕ್ಷನ್ ನಡೀತಿತ್ತು, ಇವಿಎಂ ಬಂದ್ಮೇಲೆ ಹೆಂಗೆ ಎಲೆಕ್ಷನ್ ನಡೀತಾ ಇದೆ ಅಂತ ಹೇಳಿದ್ರು. ಅವ್ರು ಹೇಳಿದ ಅರ್ಥ ಏನು ಅಂದ್ರೆ, ಮುಂಚೆ ಅಂದ್ರೆ ಕೆಲವು ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಕೆಲವು ಕಡೆಗಳಲ್ಲಿ ಹಟ್ಟಿಗಳು ಹಾಡಿಗಳು ಇದ್ದ ಜಾಗದಲ್ಲಿ ಏನಾಗ್ತಿತ್ತು ಅಂತಂದ್ರೆ ಅವ್ರ ಮನೆಯವರೆಲ್ಲರ ಪರವಾಗಿ ಬಂದು ಒಬ್ಬ ಓಟ್ ಒತ್ತುತ್ತಾ ಇದ್ದ. ಆ ಥರದ್ದೊಂದು ಕಾಲ ಇತ್ತು ಅಂತ ಹೇಳಿದ್ರು. ಆದ್ರೆ ಇಲ್ಲ, ಇಟ್ ಇಸ್ ನಾಟ್ ಅಲೋಡ್. ಇಟ್ ಇಸ್ ನಾಟ್ ಅಲೋಡ್. ಅದನ್ನೇ ಹೇಳ್ತಾ ಇರೋದು ಡೆಮೋಕ್ರಸಿ ಅಂದ್ರೆ ಏನು ಅಂತ. ಅಂತದೊಂದು ವ್ಯವಸ್ಥೆ ಇತ್ತು ಅಂತ ಹೇಳ್ತಾ ಇದ್ರು. ಅದರ ಅರ್ಥ ಅದು ನೀವು ಇಂಟರ್ಪ್ರಿಟ್ ಮಾಡ್ತಿರೋ ರೀತಿ ಅಲ್ಲ. ಅದು ಬಹಳ ಒಬ್ಬರೇ ಕಾಂಗ್ರೆಸ್ ಅವರೊಬ್ಬರೇ ಬುದ್ಧಿವಂತರು, ಬೇರೆ ಯಾರು ಬುದ್ಧಿವಂತರಲ್ಲ. ಕಾಂಗ್ರೆಸ್ ಅವರೊಬ್ಬರೇ ಬುದ್ಧಿವಂತರು, ಕಾಂಗ್ರೆಸ್ ಅವರೊಬ್ಬರೇ ಬುದ್ಧಿವಂತರು. ರಾಜನಾರಾಯಣ್ ದಡ್ರು, ಇಂದಿರಾ ಗಾಂಧಿ ಒಬ್ಬರೇ ಬುದ್ಧಿವಂತರು. ನೋಡಿ, ನನಗೆ ಅವಕಾಶ ಮತ್ತೆ ಈಗ ಇವಿಎಂ ನ ಪಾಪ ಇಷ್ಟೆಲ್ಲ ಸಮರ್ಥಿಸ್ಕೊಳ್ತೀರಿ. ಈ ದೇಶದಲ್ಲಿ ಇವಿಎಂ ನ ಮೊದಲಿಗೆ ಪ್ರಶ್ನಿಸಿದವ್ರು ನಾವಲ್ಲ. ಇವಿಎಂ ಅನ್ನ ನಾವೇ ಜಾರಿಗೆ ತಂದವರು. ಆದ್ರೆ ನಮ್ಮ ಚುನಾವಣೆ ನಮ್ಮ ಸರ್ಕಾರಗಳಿದ್ದಾಗಲೇ ಇವಿಎಂ ಮೂಲಕ ಚುನಾವಣೆ ನಡೆಸಿದೆ. ಆದ್ರೆ ನಾವು ಇವಿಎಂ ನ ನಿಮ್ ತರ ದುರ್ಬಳಕೆ ಮಾಡ್ಕೊಳ್ಳಿಲ್ಲ ಅಂತ ನಾವು ಹೇಳ್ತಾ ಇರೋದಷ್ಟೇ. ಹಾಗೊಂದು ವೇಳೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಾನು ಹೇಳ್ತಾ ಇರೋದು ಇವಿಎಂ ಕೂಡ ಬೀದಿ ಬದಿ ಹೋರಾಟನೇ ರೀ. ಇವಿಎಂ ಕೂಡ ಬೀದಿ ಬದಿ ಹೋರಾಟ. ಎಲೆಕ್ಷನ್ ಕಮಿಷನ್ ಬಂದ್ರಿ ಹ್ಯಾಕ್ ಮಾಡಿ ತೋರಿಸಿ ಅಂತಂದ್ರೆ ಒಂದು ಮಾಡೋದಕ್ಕಾಗ್ಲಿಲ್ಲ, ಸುಪ್ರೀಂ ಕೋರ್ಟ್ ಕೆಲಸ ಮಾಡೋದಕ್ಕಾಗ್ಲಿಲ್ಲ. ಒಬ್ಬ ಹುಡುಗ, ಒಬ್ಬ ಸಾಫ್ಟ್ವೇರ್, ಒಬ್ಬ ಇಂಜಿನಿಯರ್, ಆತ ಇವಿಎಂ ನ ಹ್ಯಾಕ್ ಮಾಡಬಹುದು ಅಂತ ಹೇಳಿ ಒಂದು ಮಿಷಿನ್ ಅನ್ನ ತೋರಿಸಿದಾಗ ಹೌದು, ಎಲೆಕ್ಷನ್ ಕಮಿಷನ್ ಅವನ ಹತ್ರ ಕ್ಲಾರಿಫಿಕೇಶನ್ ತಗೊಳ್ಳೋದು ಬಿಟ್ಟು ಇವಿಎಂ ಮಿಷಿನ್ ಸಿಕ್ತು ನಿನಗೆ ಅಂತ ಹೇಳಿ ಕೇಸ್ ಮಾಡುತ್ತೆ. ತುಂಬಾ ಮೂವೀಸ್ ನೋಡ್ತಾರೆ ಅನ್ಸುತ್ತೆ, ತುಂಬಾ ಮೂವೀಸ್ ನೋಡ್ತಾರೆ ಅನ್ಸುತ್ತೆ. ನಿಮಿಷ ಆಯ್ತು, ಈಗ ನಿಮ್ದು ಫೈನಲ್ ಡಿಸಿಷನ್ ಎಲೆಕ್ಷನ್ ಕಮಿಷನ್ ಫಾರ್ಮ್ಯಾಟ್ ಪ್ರಕಾರ ನಾವು ಕಂಪ್ಲೇಂಟ್ ಕೊಡೋದಿಲ್ಲ, ಹೌದಾ ಸರ್? ನಾನು ಹೇಳೋದಲ್ಲ ಇದನ್ನ. ನಾವಿವತ್ತು ಈ ದೇಶದ ಮುಂದೆ ಈ ಸಮಸ್ಯೆಗಳನ್ನು ಇಟ್ಟಿದ್ದೀವಿ. ಈ ಸಮಸ್ಯೆಗಳಿಗೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಬೇಕು. ನಮಗಿರುವಂತಹ ಅನುಮಾನಗಳ ಬಗ್ಗೆ ಈ ದೇಶದ ಸಂವಿಧಾನವನ್ನು ಉಳಿಸೋ ದೃಷ್ಟಿಯಿಂದ, ಪ್ರಜಾಪ್ರಭುತ್ವವನ್ನು ಉಳಿಸೋ ದೃಷ್ಟಿಯಿಂದ ಅದೇ ಕೇಳ್ತಾ ಇದ್ದೇನೆ. ನೀವು ಫಾರ್ಮ್ಯಾಟ್ ಪ್ರಕಾರ ಪ್ರಶ್ನೆ ಕೇಳೋದಿಲ್ಲ ಸರ್. ಫಾರ್ಮೆಟ್ ಎಂತದ್ದು ಸರ್? ರಾಹುಲ್ ಗಾಂಧಿ ಕೇಳ್ತಾ ಇದಾರಲ್ಲಿ ಇನ್ಯಾ ಫಾರ್ಮ್ಯಾಟ್? ರಾಹುಲ್ ಗಾಂಧಿ ಅಲ್ಲ ಸರ್, ಈ ದೇಶದ ಜನಸಾಮಾನ್ಯನೊಬ್ಬ ಕೇಳುವ ಪ್ರಶ್ನೆಗೂ ಕೂಡ ನಾವು ಉತ್ತರಿಸಬೇಕಾದಂತ ಈ ಸರ್ಕಾರ ನೀವು ಮಾಡ್ತಿದ್ದೀರಿ. ರಾಹುಲ್ ಗಾಂಧಿ ಒಬ್ಬರೇ ಕೇಳಿದ್ದಲ್ವಲ್ಲ ಸರ್, ನಿತಿನ್ ಗಡ್ಕರಿನೂ ಕೇಳಿದ್ದಾರೆ. ಹ್ಞೂ ರೀ, ಅವ್ರ ಫಾರ್ಮ್ಯಾಟ್ ಪ್ರಕಾರ ಅವರು ಕೊಡಬೇಕು. ಅಲ್ಲಲ್ಲ, ಅದನ್ನೇ ಹೇಳ್ತಾರೆ ನಿತಿನ್ ಗಡ್ಕರಿ ಡಿಫೆನ್ಸ್ ಅಂತ ನಾನು ಹೇಳ್ತಾ ಇರೋದು. ವೈ
That should not be. ಯಾರು ಮಾಡಿದ್ದು ನಿಯಮವನ್ನು? ಯಾರು ಮಾಡಿದ್ದು ಅದನ್ನ? ಸರ್, that should not be the defense. ಯಾರು ಮಾಡಿದ್ರಿ ನಿಯಮವನ್ನು? ಆಯ್ತು, ಹಾಗಾದ್ರೆ ಮೋದಿ ಬಂದ್ಮೇಲೆ ಮಾಡಿದ್ರ? ಹಂಗಲ್ಲ ಸರ್. ಈಗ ನಾವು ಕೇಳ್ತಿರೋದು, ವಾಜಪೇಯಿ ಮಾಡಿದ್ರ, ಮೋದಿ ಮಾಡಿದ್ರ, ಯಾರು ಮಾಡಿದ್ರು ಆ ನಿಯಮವನ್ನ? ಸರ್, ನಾವು ಆ ನಿಯಮವನ್ನ ಮಾಡಿದ ಕಾಲದಲ್ಲಿ ಚುನಾವಣಾ ಸಂಸ್ಥೆಯ ಮುಖ್ಯಸ್ಥನನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಹೇಗಿತ್ತು? ನಾನು ಅದನ್ನೇ ಆಗ್ಲಿಂದ ಹೇಳ್ತಾ ಇರೋದು. ಚುನಾವಣಾ ಮುಖ್ಯಸ್ಥರನ್ನ ಆಯ್ಕೆ ಮಾಡಬೇಕಾದ್ರೆ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ ಇರಬೇಕು, ಒಬ್ಬ ಪ್ರಧಾನಮಂತ್ರಿನೋ ಅಥವಾ ಆಡಳಿತ ಪಕ್ಷದ ನಾಯಕ ಇರಬೇಕು, ವಿರೋಧ ಪಕ್ಷದ ನಾಯಕ ಇರಬೇಕು, 3 ಜನಕ್ಕೂ ಚರ್ಚೆ ಮಾಡಬೇಕಿತ್ತು. ಇವಾಗಿಲ್ಲ. ಬಿಜೆಪಿ ಪ್ಯಾನಲ್ ಕೂತ್ಕೊಂಡು ಒಬ್ಬ ಚುನಾವಣಾ ಮುಖ್ಯಸ್ಥರನ್ನ ಆಯ್ಕೆ ಮಾಡ್ತಾ ಇದೆ. ಹಿಂಗಾಗಿ ನಾವು ನಿಮ್ಮ ಮಾತನ್ನು ಒಪ್ಪಕ್ತಾ ಇರಲಿಲ್ಲ. ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಅದು ಎಂತ ಹಾಸ್ಯಾಸ್ಪದ ಅಂದ್ರೆ, ಅದಕ್ಕೂ ಈ ಫಾರ್ಮ್ಯಾಟ್ ನಲ್ಲಿ ನಾವು ಅಪ್ಲಿಕೇಶನ್ ನಮ್ಮ ಆನೇಕಲ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದು ಬೂತ್ ಅಲ್ಲಿ, ಅಂದ್ರೆ ನಮ್ಮ ಊರಿನ ಬೂತ್ ಅಲ್ಲಿ ಎಷ್ಟೋ ವರ್ಷಗಳು ತೀರೋಗಿರ್ತಾರೆ, ಅವ್ರದೆಲ್ಲ ಡಿಲೀಟ್ ಆಗಿರಲಿಲ್ಲ. ಎಷ್ಟೋ ಜನ ಶಿಫ್ಟ್ ಆಗ್ಬಿಟ್ಟಿರು, ನಾವೆಲ್ಲ ಶಿಫ್ಟ್ ಆಗ್ಬಿಟ್ಟಿರ್ವಿ, ನಮ್ದೆಲ್ಲ ಡಿಲೀಟ್ ಆಗಿರಲಿಲ್ಲ. ಒಂದೇ ಸತಿ ಏನಾಯ್ತು ಅಂದ್ರೆ ಇದ್ದಿದ್ದು ಎಷ್ಟು ಓಟು ಅಂತ ಹೇಳಿದ್ರೆ 890 ಓಟು. 890 ಓಟಲ್ಲಿ ಒಂದೇ ಸತಿ 115 ಓಟ್ ಡಿಲೀಟ್ ಆಗುತ್ತೆ. ಎಲ್ಲ ಲಾಜಿಕಲ್ ಒಟ್ಟು. ಯಾಕೆ ಅಂದ್ರೆ ಯಾರೋ ಒಬ್ರು ಶಿಫ್ಟ್ ಆಗಿದ್ರು, ಬೂತ್ ಶಿಫ್ಟ್ ಆಗಿತ್ತೋ ಅಥವಾ ಸತ್ತೋಗಿದ್ರು. ಈಗ ಉದಾಹರಣೆಗೆ ಎಷ್ಟೋ ಜನ ಅವ್ರಿಗೆ ಬೈ ಏಜ್ 100+ ತೀರೋಗಿ 20 ವರ್ಷ ಆಗಿತ್ತು, ಡಿಲೀಟ್ ಆಗಿರಲಿಲ್ಲ. ವಾಟ್ ಎವರ್ ರೀಸನ್ ಒಂದೇ ಡಿಲೀಟ್ ಆಗುತ್ತೆ ಅಂತ ಹೇಳಿ ಹಂಗೇನಾದ್ರು ಇದ್ರೆ ಎಲೆಕ್ಷನ್ ಕಮಿಷನರ್ ಬಂದು ರಾಹುಲ್ ಗಾಂಧಿ ಮಾಡ್ದಂಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು ನೋಡಿ. ಉದಾಹರಣೆ ಹಿಂಗಿದೆ ನೋಡಿ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಈಗ ನಾನೇ ನಮ್ಮ ಮನೆಯಲ್ಲಿ ನನ್ನ ಚಿಕ್ಕಪ್ಪನ ಮಗ ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ಇದ್ಲು. ಇಬ್ಬರದು ನೋಡಿ ಡಿಲೀಷನ್ ನಾನು 4 ಸತಿ ಅಲ್ಲಿ ಹೋದಾಗೆಲ್ಲ ಹೇಳಿದ್ದೀನಿ. ಈ ಸತಿ 2023 ಡಿಲೀಟ್ ಆಯ್ತು. ಈಗ ಏನ್ ಮಾಡ್ಬೇಕೀಗ? ಅದೇ ನೋಡಿ, ಇದು ಟೆಕ್ನಿಕಲಿ ಲಾಜಿಕಲ್ ಎಂಡ್. ಇದು ರಾಹುಲ್ ಗಾಂಧಿ ಕೂಡ ಇದಕ್ಕೊಂದು ಪೊಲಿಟಿಕಲ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಬಿಜೆಪಿ ಕೂಡ ಏನು ಅಂದರೆ ಚುನಾವಣಾ ಆಯೋಗ ಅಲ್ಲಲ್ಲಿ ದುರ್ಬಳಕೆ ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದೇನಿಲ್ಲ. ಯಾವ ಅಧಿಕಾರದಲ್ಲಿದ್ದರೂ ಏನೇನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಈ ದೇಶ ನೋಡಿದೆ. ಇದರಲ್ಲಿ ನನಗೆ ಅನಿಸ್ತಿರ್ತಕ್ಕಂಥದ್ದು, ಮಾದೇವಪುರ, ಆಳಂದ ಇದೇ ಪ್ರಕರಣಗಳನ್ನು ತೆಗೆದುಕೊಂಡು ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇರೋದು ನೋಡಿದರೆ, ಕರ್ನಾಟಕ ಸರ್ಕಾರ ಅತಿ ಶೀಘ್ರದಲ್ಲಿ ಒಂದು SIT ಫಾರ್ಮ್ ಮಾಡೋದು ನೋಡ್ತಾ ಇರಿ ನೀವು. ಚುನಾವಣಾ ಆಯೋಗ. ಥ್ಯಾಂಕ್ ಯು ಸೋ ಮಚ್ 3 ಜನರೇ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.